ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 11ನೇ ವಚನ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೆ ಮಳೆಯು ಭೂಮಿಯನ್ನು ತೋಯಿಸಿ ಹಸನುಗೊಳಿಸಿ ಫಲಿಸುವಂತೆ ಮಾಡಿ ಉಣ್ಣುವವನಿಗೆ ಬೀಜವನ್ನು ಆಹಾರವನ್ನು ದೊರಕಿಸಿಕೊಡುತ್ತದೋ, ಅದೇ ರೀತಿಯಾಗಿ ದೇವರ ಬಾಯಿಂದ ಹೊರಟ ಮಾತು ನಮ್ಮನ್ನೆಲ್ಲವನ್ನು ಉದ್ದೇಶಿಸಿ ಮಾಡುವ ಕಾರ್ಯವನ್ನು ಮುಗಿಸಿದ ಹೊರತು ಹಿಂತಿರುಗುವುದಿಲ್ಲ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಭೂಪರಲೋಕಗಳ ಒಡೆಯನೂ ಆದ ನಮ್ಮ ಪರಮ ತಂದೆಯೇ, ಅಪ್ಪ ಹೌದು ಸ್ವಾಮಿ, ಅಪ್ಪ ಆಕಾಶದಿಂದ ಬಿದ್ದ ಮಳೆಯು ಕರ್ತನೆ ಅಪ್ಪ ತೋಯಿಸಿ ಫಲಿಸುವಂತಾಗಿ ಕರ್ತನೆ ಅಪ್ಪ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತದೋ ಅದರಂತೆ ಕರ್ತನೆ ನಿಮ್ಮಿಂದ ಬಂದು ನಾವು ಕರ್ತನೆ ಅಪ್ಪ ಈಗ ಲೋಕದ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಲೋಕದ ಕಾರ್ಯಗಳಲ್ಲಿ ಕರ್ತನೆ ನಮ್ಮನ್ನು ನಾವು ತೊಡಗಿಸಿಕೊಂಡವರಾಗಿ ಅಪ್ಪ ಇಹ ಲೋಕದಲ್ಲಿ ಕರ್ತನೆ ನಿಮ್ಮ ಬೆಳಕನ್ನು ಕೊಡುವ ಮಕ್ಕಳಾಗಿ ಮಾರ್ಪಡುವಂತೆ ಕೃಪೆ ಮಾಡಿ ನಡೆಸಿರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.